ನಮಸ್ಕಾರ ರೈತ ಮಿತ್ರರೇ. ನಮ್ದು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕ್ ಹೊಸದುರ್ಗ ನಗರ ವರ್ಷಿಣಿ ಆಗ್ರೋ ಸೆಂಟರ್. ನಮ್ ಶಾಪ್ ಬಂದ್ಬಿಟ್ಟು 2011 ಅಂದ್ರೆ 2011 ಪ್ರಾರಂಭ ಮಾಡಿದ್ವಿ. ನಮ್ದು ಮೇಜರ್ ಇದ್ದಿದ್ದು ದಾಳಿಂಬ್ರೆಯಿಂದ ಮತ್ತೆ ಮಾಮೂಲಿ ರೆಗ್ಯುಲರ್ ಆಗಿ ನಮ್ಗೆ ಸಾವೆ, ರಾಗಿ, ನವಣೆ, ಹತ್ತಿ, ಈರುಳ್ಳಿ, ಮೆಕ್ಕೆಜೋಳ ಈ ತರದ್ದು ಮಾಡ್ಕೊಂಡ್ ಬಂದ್ವಿ. ಮತ್ತೊಂದು ಸ್ವಲ್ಪ ನಮ್ಮಲ್ಲಿ ಈ ಇತ್ತೀಚಿನ ದಿನಗಳಲ್ಲಿ ಅಡಿಕೆ, ದಾಳಿಂಬ್ರೆ ಕಡಿಮೆ ಆದ್ಮೇಲೆ ಅಡಿಕೆ ಒಂದು ಸ್ವಲ್ಪ ಜಾಸ್ತಿ ಆಯ್ತು. ಅಡಿಕೆ ಬೆಳೆದ ಮೇಲೆ ಎಲ್ಲಾ ತರದ ಗೊಬ್ಬರನು ಪ್ರಯೋಗ ಮಾಡಿದ್ರು. ಅದರಲ್ಲಿ ಜಾಸ್ತಿ ಜನ ಬಳಸ್ತಿದ್ದು ಬರೀ ರಸಗೊಬ್ಬರ ಬಳಸ್ತಾ ಇದ್ರು ಬಹಳ ಜನ. ಅವ್ರಿಗೆ ಏನ್ ಮೇಜರ್ ಪ್ರಾಬ್ಲಮ್ ಅಂದ್ರೆ ಈ ಕಾಯಿ ಒಡ್ಕ ಬರೋದು, ಮತ್ತೆ ಒಂಬಳೆ ಒಣಗೋದು. ಇದು ನಾನು ಬಂದು ಬಹಳ ಸುಮಾರು ಸಲ ಕೇಳೋರು, ಅಣ್ಣ ಏನು ಇದು ತೊಂದರೆ, ಯಾವ್ದಕ್ಕೂ ಯಾವ ಗೊಬ್ಬರ ಮೈಕ್ರೋನ್ಯೂಟ್ರಿಯೆಂಟ್ ಹಾಕಿರೋ ಹೋಗ್ತಿಲ್ಲ, ಏನ್ ಇದು ಮಾಡ್ತಿಲ್ಲ, ಬರೀ ರಸಗೊಬ್ಬರ ಕೊಡ್ತೀರಾ, ಇದಕ್ಕೇನಾರ ಒಂದು ಪರಿಹಾರ ಇದು ಮಾಡ್ರಿ ಅಂತ ಹೇಳಿದ್ರು. ನಾನೇನ್ ಮಾಡಿದೆ, ಈಗ ಸಾವಯವ ಕೊಡೋಕೆ ಹೋದ್ರೆ ಅದರಲ್ಲೂ ಸ್ವಲ್ಪ ರಿಸಲ್ಟ್ ಹೋಗಿದೆ. ಯಾವ ತರ ಏನ್ ಮಾಡೋದು ಅಂತ ಇದು ಮಾಡ್ತಾ ಇದ್ದೆ. ಅಲ್ಗೂ ಒಂದು ವರ್ಷ 2 ವರ್ಷ ತನಕ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಕೊಡ್ಕೊಂಡ್ ಬಂದ್ವಿ. ಆಮೇಲೆ ಲಾಸ್ಟಿಗೆ ಒಬ್ರು ರೈತರು ಬಂದ್ಬಿಟ್ಟು ನನ್ನ ಹತ್ರ ಒಂದು ಇದನ್ನ ತಂದ್ರು, ಒಂದು ಕ್ಯಾಟಾಕ್ ತಂದ್ರು, ರೋಹಿಣಿ ಬಯೋಟೆಕ್ ಬಾಗಲಕೋಟೆದು. ಅದನ್ನ ನೋಡಿದಾಗ ಏನಾಯ್ತು, ನಮ್ಮಲ್ಲಿ ಸಿಗಲ್ಲ, ಎಲ್ಲಾರು ಬೇರೆ ಕಡೆ ತಗೊಳ್ರಿ ಅಂತ. ಇಲ್ಲ, ಅದು ಇಂಥದ್ದು ಸಿಗುತ್ತೆ, ನೀವು ತರಿಸ್ಕೊಡ್ರಿ ಅಂತಂದ್ರು. ಹಾಗಾಗಿ ನಾವೇನ್ ಮಾಡಿದ್ವಿ, ದಾವಣಗೆರೆ ಒಂದ್ ಕಡೆ ಸಿಕ್ತು ನಮ್ಮಲ್ಲಿ, ಅದನ್ನ ತರಿಸ್ಕೊಟ್ವಿ. ಅವರು ನಮ್ಮ ಹತ್ರದ ರಿಲೇಟಿವ್ ಆಗಿದ್ರು, ನಗರದಪ್ಪ ಬಿನ್ ಕೆಂಚಪ್ಪ ಅಂತ ಅಂದ್ಬಿಟ್ಟು ತಿಗಟಾಗ್ರಾಮದವರು. ಅವ್ರದ್ದು ಒಂದು 4000 ಅಡಿಕೆ ಇತ್ತು ಅವ್ರು ಒಂದ್ಸಲ ಯೂಸ್ ಮಾಡಿದಾಗ ಲಾಸ್ಟ್ ಇಯರ್ ಅವ್ರದ್ದು ಬರೀ ಒಂದು 55 ಕ್ವಿಂಟಲ್ ಆಗಿತ್ತು ಒಣ ಅಡಿಕೆ. ಅದನ್ನ ಒಂದ್ಸಲ ನಾನು ಲಾಸ್ಟ್ ಇಯರ್ ಕೊಟ್ಟಾಗ ಅಬೌವ್ 80 ಕ್ರಾಸ್ ಆಗಿದ್ದಾರೆ ಅವರು. ರೋಹಿಣಿ ಬಯೋಟೆಕ್ ಗೊಬ್ಬರ ಯೂಸ್ ಮಾಡಿದ್ಮೇಲೆ ಅವರಿಂದ ಅವ್ರ ಅಕ್ಕಪಕ್ಕದ ಊರುಗಳು, ಅವ್ರ ಅಕ್ಕಪಕ್ಕದ ಹೊಲಗಳದಾರೆಲ್ಲ ಪರಿಚಯ ಮಾಡ್ಕೊಂಡು ಸ್ವಲ್ಪ ಎಲ್ಲ ಬಂದು ಎನ್ಕ್ವೈರಿ ಮಾಡಿದ್ರು. ಹಾಗಾಗಿ ನಾನೇನ್ ಮಾಡಿದೆ, ನಮ್ಮ ಸರ್ ಇದಾರಲ್ಲ, ಚಾರಕ್ ಸರ್ ನಂಬರ್ ತಗೊಂಡು ನಮ್ಮ ದುರ್ಗಾ ಡಿವಿಷನ್ ಬರ್ತೀವಿ ಅಂತ ಅಂದ್ಮೇಲೆ ನಾನು ರೋಹಿಣಿ ಬಯೋಟೆಕ್ ಬಗ್ಗೆ ಎನ್ಕ್ವೈರಿ ಮಾಡಿದಾಗ ನಮ್ಮ ಚಾರಕ್ ಸರ್ ನಮ್ಮ ದುರ್ಗಾ ಡಿವಿಷನ್ ಅಲ್ಲಿ ಕೆಲಸ ಮಾಡ್ತಾರೆ ಅಂತ ಗೊತ್ತಾಯ್ತು. ಅವ್ರ ನಂಬರ್ ತಗೊಂಡೆ, ಅವ್ರು ನಮ್ಮ ಶಾಂತಿ ಬಂದ್ಬಿಟ್ಟು ವಿಸಿಟ್ ಮಾಡಿದ್ರು. ಅಲ್ಲಿಗೂ ನಾನು ಫೀಲ್ಡ್ ವಿಸಿಟ್ ಮಾಡ್ಬಿಟ್ಟು ಸ್ವಲ್ಪ ಇದೇನು ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತಂದ್ರೆ ಅವರು ಸುಮಾರು ಒಂದು 10-15 ಪ್ಲಾಟ್ಗಳು ವಿಸಿಟ್ ಮಾಡ್ಬಿಟ್ಟು ಕಳಿಸಿದ್ರು ರೈತರನ್ನ. ಆಮೇಲೆ ಪ್ರಾಡಕ್ಟ್ಗಳು ತರ್ಸ್ಕೊಂಡು ಕೊಟ್ಟೆ, ಚೆನ್ನಾಗೇ ಹೋಗ್ತಾರೆ. ನಾನು ಆಕ್ಚುಲಿ ಒಂದು 20 ಡೇಸ್ಗೆ ನಾನು ಒಂದು 10 lakhs ಅವ್ರ ಹತ್ರ ಬಿಲ್ಡಿಂಗ್ ಮಾಡಿಸ್ಕೊಂಡೆ ಸರ್. ಒಳ್ಳೆ ಫೀಡ್ಬ್ಯಾಕ್ ಬಂದಿದೆ ಸರ್. ಯಾಕೆಂದ್ರೆ ಅದು ಹಾಕಿದ್ಮೇಲೆ ಲಾಸ್ಟ್ ಇಯರ್ ಕಂಪ್ಲೀಟ್ಗೂ ಈ ಸಲ ರೈತರ ಹತ್ರ ಬರ್ತಿರೋ ಕಂಪ್ಲೀಟ್ಗೂ ಬಹಳ ಕಡಿಮೆ ಇರ್ತಾರೆ. ಹಳ್ಳು ಹೋದ್ರೋದಾಗ್ಲಿ, ಒಂಬಳೆ ಹೊಡೆದಾಗ್ಲಿ, ಇಡಮುಡಿಗೆ ರೋಗ ಆಗ್ಲಿ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ತಾರೆ ಸರ್. ಅದು ಮುಂದಿನ ದಿನಗಳಿಗೆ ಇನ್ನೂ ಚೆನ್ನಾಗಿ ಅದನ್ನ ಬಳಕೆ ಮಾಡ್ರಿ ಅಂತ ಹೇಳ್ಬಿಟ್ಟು ರೈತರಿಗೆ ಮಾರ್ಗದರ್ಶನ ಕೊಟ್ಬಿಟ್ಟು ಅವ್ರ ಚಾರಕ್ ನೇತೃತ್ವದಲ್ಲಿ ಮತ್ತೆ ಅವ್ರ ತಂಡ ಬಂದ್ಬಿಟ್ಟು ಎಲ್ಲ ವಿಸಿಟ್ ಮಾಡ್ಬಿಟ್ಟು ಪೂರ್ತಿ ಏನ್ ಮೇಜರ್ ಅಡಿಕೆನ ಸರ್, ಅಡಿಕೆ ಮೇಲೆ ಮಾಡ್ಬಿಟ್ಟು ನೆಕ್ಸ್ಟ್ ಟೈಮ್ ನಾವು ದಾಳಿಂಬೆ ಮೇಲೆ ಮಾಡೋಣ ಅಂತೇಳಿ ಇದು ಮಾಡ್ತಾ ಇದೀವಿ ಸರ್. ಅದನ್ನು ಚೆನ್ನಾಗಿದೆ ಸರ್, ಪ್ರಾಡಕ್ಟ್ ಚೆನ್ನಾಗಿದೆ. ಕೊಟ್ಟವ್ರು ಯಾರು ಬಂದ್ಬಿಟ್ಟು ಆ ತರ ಈ ತರ ಏನಾಗಿದೆ ಅಂತ ಚೆನ್ನಾಗಿದೆ ಅಂತ ಹೇಳಿದ್ರೆ ಕಿಟ್ ಯೂಸ್ ಮಾಡಿದ್ದೀನಿ. ಅವ್ರದ್ದು ಬೂಮರ್ ಕಿಟ್ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡ್ಕೊಟ್ಟಿದ್ದೀನಿ ಸರ್. ಅದನ್ನು ರೈತರಿಗೆ ಕೊಟ್ಟಿದ್ದೀನಿ. ಒಳ್ಳೆ ಚೆನ್ನಾಗಿದೆ ಸರ್ ಪ್ರಾಡಕ್ಟ್. ರೋಹಿಣಿ ಬಯೋಟೆಕ್ ಅಲ್ಲಿ ಒಂದು ಮೈಕ್ರೋ ಪವರ್ ಅಂತ ಬರುತ್ತೆ, ಅದು ಮೈಕ್ರೋನ್ಯೂಟ್ರಿಯೆಂಟ್ ಕಿಟ್. ಅದು 52 kg ಬ್ಯಾಗ್. ಅದು ಅದರಲ್ಲಿ ಒಂದು 5ರಿಂದ 6 ತರದ್ದು ನ್ಯೂಟ್ರಿಯೆಂಟ್ ಇರುತ್ತೆ ಸರ್ ಅದರಲ್ಲಿ. ಇನ್ನೊಂದು ಬೂಮರ್ ರೆಸ್ಟ್ ಅಂತ ಒಂದು ಬರುತ್ತೆ 50 kg ಬ್ಯಾಗು. ಆಮೇಲೆ ಗಾರ್ಡಿಯನ್ 5 ಅಂತ ಅಂದ್ಬಿಟ್ಟು ಅದೊಂದು 10 kg ಬ್ಯಾಗ್. ಬಹಳ ಚೆನ್ನಾಗಿದೆ ಸರ್. 9 ಪ್ರಾಡಕ್ಟ್ ಮಾತ್ರ ಫುಲ್ ಘಾಟಿ ಇದೆ ಸರ್. ಒಳ್ಳೆ ಎಲ್ಲಕ್ಕಿಂತ ನಾನು ಮತ್ತೆ ಬೇರೆ ಬೇರೆ ಲಘು ಪ್ರಶಂಸೆ ಮಾಡಿದ್ರು ಇದಷ್ಟು ರಿಸಲ್ಟ್ ಇಲ್ಲ ಸರ್. ಅದನ್ನ ಒಳ್ಳೆ ಮೂಗೆಲ್ಲ ಉರಿಯುತ್ತೆ, ಆ ತರ ಘಾಟಿ ಇದೆ ಸರ್ ಅದು. ಆಮೇಲೆ ಈಕೋ ಕನೆಕ್ಟ್ 40 kg ಬ್ಯಾಗ್ ನ್ಯೂಟ್ರಿಯೆಂಟ್ ಸರ್. ಮತ್ತೆ ಸಿನಿಮಾಗು 50 kg ಬ್ಯಾಗು ಮತ್ತು 25 kg. ಆಮೇಲೆ ನಾವು 1 ವರ್ಷದ ಗಿಡ 2 ವರ್ಷದ ಗಿಡಕ್ಕೆಲ್ಲ ಸಿನಿಮಾಗು ಮತ್ತೆ ಸಕ್ಸಸ್ ಸೀಟ್ ಎರಡನ್ನೂ ನಾವು ರೈತರಿಗೆ ಕೊಟ್ಟಿದ್ದೀವಿ ಸರ್. ಗೊಬ್ಬರ ಯೂಸ್ ಮಾಡಬೇಡ್ರಿ, ಇದನ್ನ ಹಾಕಿ ಕೊಡಿ ಅಂತ ಒಳ್ಳೆ ತರ ರಿಸಲ್ಟ್ ಬಂದಿದೆ ಸರ್. ಯಾವುದೇ ಸುಳಿ ತಿಂಡಿ ರೋಗ ಆಗಲಿ, ಆಮೇಲೆ ಇದು ರೆಡ್ ಬೈಟ್ಸ್ ಆಗಲಿ, ಆಮೇಲೆ ಈ ತರ ಪೂರ್ತಿ ಗಿಡ ಎಲ್ಲ ಹಳದಿ ಆಗೋದಿಲ್ಲ, ಯಾವ್ದು ಬಂದಿದೆ ಸರ್. ಬಹಳ ಚೆನ್ನಾಗಿದೆ ಸರ್, ಪ್ಲಾಟ್ಗಳೆಲ್ಲ ಕೊಟ್ಟಿರೋದು ಚೆನ್ನಾಗಿದೆ ಸರ್ ಪ್ರಾಡಕ್ಟ್. ಇಷ್ಟು ಹೇಳ್ತೀನಿ ಸರ್ ಇದ್ರ ಬಗ್ಗೆ. ಚೆನ್ನಾಗಿದೆ ಸರ್ ಪ್ರಾಡಕ್ಟ್. ಇನ್ನು ಮುಂದೆ ದಿನಗಳಲ್ಲಿ ಬಹಳ ಚೆನ್ನಾಗಿ ಮಾಡ್ಕೊಡ್ತೀವಿ ಸರ್. ವರದರಾಜ್ ಅಂತ ಹೇಳಿ ಹೊಸದುರ್ಗ ತಾಲೂಕು ಜೋಗಂನಹಳ್ಳಿ ಗ್ರಾಮ. ಮೊಬೈಲ್ ನಂಬರ್ ಬಂದ್ಬಿಟ್ಟು 9845737328. ನಾವು ಯೂಸ್ ಮಾಡಿದ್ವಿ ಅಡಿಕೆ ಗಿಡಕ್ಕೆ ಬೂಮರ್ ನೆಕ್ಸ್ಟ್ ಅವೆಲ್ಲ ಇವ್ರಿಗೆಲ್ಲ ಸಾರಜನಕ, ರಂಜಕ, ಪೊಟಾಶ್ ಎಲ್ಲ ಇರುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಇವತ್ತು ಹಾಕಿದೀವಿ ಪವರ್, ಬೂಮರ್ ನೆಕ್ಸ್ಟ್, ಪೊಕಾನೆಟ್, ಗಾರ್ಡಿಯನ್ 5, ಫಿಲ್ಮ್ಯಾಗ್ ಎಷ್ಟು ಯೂಸ್ ಮಾಡಿದ್ವಿ ನಾವು. ನೀವು ಲಾಸ್ಟ್ ಇಯರ್ ಬೇರೆ ಏನೇನೋ ಗೊಬ್ಬರ ಆಗ್ತಾ ಇದ್ದು DAP ಅದು ಅಂತ ಹೇಳ್ಬಿಟ್ಟು ಈ ವರ್ಷ ಹಾಕಿದಾಗಿದೆ, ಪರವಾಗಿಲ್ಲ. ಇವಾಗ ಚೆನ್ನಾಗಿ ಬೆಳೆ ಬರ್ತಾ ಇದೆ. ನಮ್ಗೆಲ್ಲ ಹಣ್ಣು ಜಾಸ್ತಿ ಇತ್ತು, ಹಂಗಾಗಿ ಪ್ರತಿ ವರ್ಷ ಚೆನ್ನಾಗಿ ಬರ್ತಾ ಇದೆ. ಧನ್ಯವಾದಗಳು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ರೋಹಿಣಿ ಸಂಸ್ಥೆಯ ಕ್ಷೇತ್ರ ಸಿಬ್ಬಂದಿಗಳನ್ನು ಕೂಡಲೇ ಸಂಪರ್ಕಿಸಿ.